ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಕ್ಕಳು ಮನೆಯಲ್ಲೇ ಇರ್ತಾರೆ. ಒಬ್ಬರ ಮನೆಗೊಬ್ಬರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹಾಗೆ ನನ್ನ ತಂಗಿ ಮಗಳು ನಮ್ಮ ಮನೆಗೆ ಬಂದಿದ್ಲು. ನಮ್ಮ ಲಿಖಿತ ಹಾಗೆ ನಮ್ಮ ಹರ್ಷಿತಾ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ನಮ್ಮ ಹರ್ಷಿತಾ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ಅವಳು ಡ್ಯಾನ್ಸ್ ಕ್ಲಾಸ್ಗೂ ಸಹ ಹೋಗ್ತಾ ಇರ್ತಾಳೆ. ಭರತನಾಟ್ಯದಲ್ಲಿ ಅವರು ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇರ್ತಾಳೆ. ಸಖತ್ ಆ್ಯಕ್ಟಿವ್ ಆಗಿದ್ದಾಳೆ. ಹಾಗೆ ಸಾಯಂಕಾಲ ನಾವು ನಮ್ಮ ಅಕ್ಕ ಅವ್ರ ಮನೆಗೆ ಹೋದ್ವಿ. ಅವತ್ತು ಕರ್ಗಾಯಿತು. ನಾವು ಹೊಸಕೋಟೆಯಲ್ಲಿದ್ದಾಗ ನಮ್ಮ ಅಕ್ಕ ಅವರು ಒಂದು ವರ್ಷ ನಮ್ಮ ಮನೆಗೆ ಬರ್ತಾಯಿದ್ರು. ನಾವು ಒಂದು ವರ್ಷ ಅವ್ರ ಮನೆಗೆ ಹೋಗ್ತಾಯಿದ್ವಿ. ಇವಾಗ ನಾವು ಮನೆ ಶಿಫ್ಟ್ ಮಾಡಿರೋದ್ರಿಂದ ಹೊಸಕೋಟೆಯಲ್ಲಿ ಇರೋದಿಲ್ಲ. ಅದರಿಂದ ಇಲ್ಲಿ ಕರ್ಗ ನೋಡೋಕ್ಕೆ ಬಂದಿದ್ವಿ. ಇವ್ರ ಮನೆ ಹತ್ರನೇ ಕರ್ಗ ಬರುತ್ತೆ, ಅದರಿಂದ ನೋಡೋಕ್ಕೂ ಚೆನ್ನಾಗಿರತ್ತೆ. ನಮ್ಮ ಪುಟಾಣಿಗಳು ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಜೊತೆಗೆ ನಮ್ಮ ಮನೆಯವರು ಹಾಗೆ ನಮ್ಮ ಮಂಜು ಕ್ಲೀನಿಂಗ್ ಕೆಲಸ ಇಟ್ಕೊಬಿಟ್ಟಿದ್ದಾರೆ. ಎಲ್ಲರದ್ದು ಒಂದು ಕೆಲಸ ಆದರೆ ಇವರಿಬ್ಬರದೇ ಒಂದು ಕೆಲಸ ಆಗಿಬಿಟ್ಟಿದೆ. ಎಲ್ಲರ ಮನೆಯಲ್ಲೂ ಸ್ಟವ್ ಹತ್ರ ಹಾಗೆ ಚಿಮ್ನಿ ಹತ್ರ ಜಿಡ್ಡು ಕಟ್ತಾನೆ ಇರುತ್ತೆ. ಸ್ಟವ್ ಪಕ್ಕದಲ್ಲಿ ವಿಂಡೋ ಅಂತೂ ಇದ್ದರೆ ಕಿಟಕಿಗೆಲ್ಲ ಜಾಸ್ತಿ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಇವರಿಬ್ಬರು ಸೇರಿಕೊಂಡು ಅದನ್ನು ಕ್ಲೀನ್ ಮಾಡ್ತಾಯಿದ್ರು. ಮಿಸ್ಟರ್ ಮಸಾಲ ಅಂತ ಬರುತ್ತೆ, ಅದನ್ನು ಕ್ಲೀನರ್ನ ತಗೊಂಡು ಸ್ವಲ್ಪ ಹೊತ್ತು ಸ್ಪ್ರೇ ಮಾಡಿಬಿಟ್ರೆ ನೀಟಾಗಿ ಜಿಡ್ಡೆಲ್ಲ ಬಂದುಬಿಡುತ್ತೆ. ಅಷ್ಟರೊಳಗಡೆ ನಮ್ಮ ಚಿಕ್ಕಕ್ಕನೂ ಬಂದರು. ಅವರು ಬಂದಿದ್ದ ತಕ್ಷಣವೇ ಸುಸ್ತಾಗ್ಬಿಡ್ತಾರೆ. ಎಲ್ಲನ ಬರಲಿ, ಅವ್ರ ಮನೇಲಿ ಚೆನ್ನಾಗಿ ಕೆಲಸ ಮಾಡಿರ್ತಾರೆ. ಇಲ್ಲಿ ಬರೋಷ್ಟರೊಳಗಡೆ ಅವ್ರಿಗೆ ಆಯಾಸ ಆಗಿಬಿಡತ್ತೆ. ಅದರಲ್ಲೂ ಇವಾಗ ಸೆಕೆ ಅಲ್ವಾ, ಅದರಿಂದ ಅವ್ರಿಗೆ ಎಲ್ಲಿ ಇರೋದಕ್ಕೂ ಆಗೋದಿಲ್ಲ. ಅವ್ರ ಮನೆ ಹತ್ರ ಆದರೆ ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಗಾಳಿ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಎಲ್ಲಿ ಇರೋಕ್ಕಾಗಲ್ಲ ಅಂತ ಕೆಳಗಡೆನೇ ಮಲ್ಕೊಬಿಟ್ಲು. ಸಮ್ಮರಲ್ಲಿ ಯಥೇಚ್ಛವಾಗಿ ಮಲ್ಲಿಗೆ ಹೂವು ಬಿಡ್ತಾ ಇರತ್ತೆ. ಅದರಲ್ಲೂ ನಮ್ಮ ದೊಡ್ಡಕ್ಕಗೆ ಮಲ್ಲಿಗೆ ಹೂವು ಅಂದರೆ ಸಖತ್ ಇಷ್ಟ ಆಗುತ್ತೆ. ನಮ್ಮ ಚಿಕ್ಕಕ್ಕ ಅವ್ರ ಊರಲ್ಲಿ ಗಿಡ ಇದೆ, ಅದರಿಂದ ಕಿತ್ಕೊಬಂದಿದ್ಲು. ನಮ್ಮ ಅಕ್ಕ ಕಟ್ಕೊತಾ ಇದ್ದಾಳೆ. ಎಲ್ಲರೂ ಇಟ್ಕೊಂಡು ಸಾಯಂಕಾಲ ಹಾಗೆ ಕರ್ಗಕ್ಕೆ ಹೋದರೆ ಆಗುತ್ತೆ ಅಂತ ತುಂಬ ಫ್ರೆಶ್ಶಾಗಿ ಚೆನ್ನಾಗಿ ಬಿಟ್ಟಿದ್ದಾವೆ. ಲಾಸ್ಟ್ ಇಯರು ನಾವು ಅವ್ರ ಗಿಡದಲ್ಲಿ ಹೂವು ತಗೊಂಡು ಲಿಖಿತಗೆ ಮಗ್ಗಿನ ಜಡೆ ಸಹ ಹಾಕಿದ್ವಿ. ಹುಡುಗರನ್ನೆಲ್ಲ ಕರ್ಕೊಂಡು ನಮ್ಮ ರೇವಂತು ಅಂಗಡಿಗೆ ಹೋಗಿದ್ದ. ಬರ್ತಾ ಸ್ವಲ್ಪ ತಿಂಡಿ ಎಲ್ಲ ತಗೊಬಂದಿದ್ದಾನೆ. ನಮ್ಮ ಮಂಜು ಹಾಗೆ ನಮ್ಮ ಮನೆಯವರು ಚಿಮ್ನಿ ಎಲ್ಲ ಕ್ಲೀನ್ ಮಾಡ್ತಾನೆ ಇದ್ದಾರೆ. ನಾನು ಟೊಮೊಟೊ ರೈಸ್ಗಿಟ್ಟಿದ್ದೆ, ಅದು ರೆಡಿ ಆಯಿತು. ಈಗಿನ ಕಾಲದ ಮಕ್ಕಳಿಗೆ ತಿಂಡಿ ಅಂದರೆ ಕೇಕು, ಚಾಕ್ಲೇಟು, ಪಿಜ್ಜಾ, ಬರ್ಗರು ಇದೇ ಆಯಿತು. ನಮ್ಮ ಕಾಲದಲ್ಲಂತೂ ಈ ಥರ ತಿಂಡಿ ಇರಲಿಲ್ಲ. ಯಾವಾಗಲಾದರೂ ಒಮ್ಮೆ ತರ್ತಾಯಿದ್ರು ಬೇಕ್ರಿಯಿಂದ ಬ್ರೆಡ್ಡು, ಬಿಸ್ಕೆಟು ಈ ಥರ. ನಾವು ಮನೆಯಲ್ಲಿರ್ತಕ್ಕಂಥ ತಿಂಡಿಗಳನ್ನೇ ಹೆಚ್ಚಾಗಿ ತಿಂತಾಯಿದ್ವಿ. ನಮ್ಮ ತೋಟ ಹತ್ರ ಬಾಳೆ ಗಿಡ, ಪಪ್ಪಾಯ ಈ ಥರ ಎಲ್ಲ ಸಿಗ್ತಾಯಿತ್ತು. ಕಲ್ಲಂಗಡಿ ಎಲ್ಲ ಬೆಳೀತಾ ಇದ್ವಿ. ಇದನ್ನೆಲ್ಲ ಸಖತ್ತಾಗಿ ತಿಂತಾಯಿದ್ವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ. ರೆಡಿ ಆಗಿಬಿಟ್ಟು ಊಟ ಮಾಡಿಕೊಂಡು ಇನ್ನೇನು ಕರ್ಗ ನೋಡೋಕ್ಕೆ ಹೋಗೋಣ ಅಂತ. ಆರ್ಕೆಸ್ಟ್ರಾ ಫಸ್ಟು ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ನಂತರ ಕರ್ಗ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಟೊಮೊಟೊ ರೈಸು ರೆಡಿ ಮಾಡಿದ್ದೆ. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿಕೊಂಡು ಇನ್ನೇನು ಹೊರಡ್ತೀವಿ ಕರ್ಗ ನೋಡೋದಕ್ಕೆ. ನಮ್ಮ ಮನೆಯವರು ನಮ್ಮೆಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಮಕ್ಕಳ ಜೊತೆ ಸಖತ್ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಹುಡುಗರೆಲ್ಲ ಆಟ ಆಡ್ಕೊತಾಯಿದ್ರು. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನಂತರ ಹೋಗ್ತಾಯಿದ್ದೀವಿ. ನಾವು ಲಾಸ್ಟ್ ಇಯರ್ ಬಂದಿರಲಿಲ್ಲ. ಬಿಫೋರ್ ಲಾಸ್ಟ್ ಇಯರ್ ಬಂದಾಗ ನಮ್ಮ ಜೊತೆ ಕಲ್ಯಾಣಿನೂ ಇದ್ಲು. ಈ ಸತಿ ಅವಳನ್ನ ಮಿಸ್ ಮಾಡ್ಕೊಂಡ್ವಿ. ನಾನು ನಮ್ಮ ಮಂಜು, ಚಿಕ್ಕಕ್ಕ, ದೊಡ್ಡಕ್ಕ, ಹುಡುಗರು ಎಲ್ಲ ಹೋಗ್ತಾಯಿದ್ವಿ ಕರ್ಗ ನೋಡ್ಕೊಬರೋಣ ಅಂತ. ಕರ್ಗ ಎತ್ತೋದು ಲೇಟ್ ಆಗುತ್ತೆ. ಅಷ್ಟರೊಳಗಡೆ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿರುತ್ತೆ. ನಾವು ಹೋಗಿ ನೋಡ್ತೀವಿ. ಅಲ್ಲೂ ಹೋಗಿ ನೋಡಿದ್ರೆ ಜನ ಸಾಗರ ಅಂತ ಹೇಳ್ಬಹುದು. ನಿಂತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ನಿಂತಿದ್ರು. ನಾವು ಸುಮ್ಮನೆ ಇರ್ತೀವ, ಅಲ್ಲಿ ಇಲ್ಲಿ ಜಾಗ ಮಾಡಿಕೊಂಡು ನಮಗೆ ಸೇಫ್ಟಿಯಾಗಿರ್ತಕ್ಕಂಥ ಒಂದು ಪ್ಲೇಸ್ಗೆ ಹೋಗಿ ನಿಂತ್ಕೊಂಡ್ವಿ. ಸೆಕೆ ಅಂದರೆ ಸೆಕೆ, ತುಂಬ ಜನ ಸೇರಿದ್ರು. ಆರ್ಕೆಸ್ಟ್ರಾ ಅಂತೂ ಸಖತ್ತಾಗಿತ್ತು. ಕನ್ನಡದ ಬಗ್ಗೆ ಹಾಡುಗಳು, ಡ್ಯಾನ್ಸ್ಗಳು ಸಖತ್ತಾಗಿತ್ತು. ನಾವು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾಯಿದ್ದೀವಿ. ನಾವು ಸ್ವಲ್ಪ ಹೊತ್ತು ಹಾಗೆ ಆರ್ಕೆಸ್ಟ್ರಾನ ಎಂಜಾಯ್ ಮಾಡ್ತಾಯಿದ್ದೀವಿ. ನಮ್ಮ ಮಂಜುಗಂತೂ ಸಖತ್ ಖುಷಿಯಾಗುತ್ತೆ. ಕರ್ಗ ಬಂದರೆ ಸಾಕು ಅವಳಿಗೆ ಸಖತ್ ಇಷ್ಟ ಆಗುತ್ತೆ. ಅದರಲ್ಲೂ ಊರಹಬ್ಬ ಅಲ್ವಾ, ಕರ್ಗ ಯಾರಿಗಿಷ್ಟ ಆಗಲ್ಲ ಹೇಳಿ. ಅವಳು ಚಿಕ್ಕ ಹುಡುಗಿ ಇದ್ದಾಗಿಂದನೂ ಅವಳಿಗೆ ಕರ್ಗ ಇಷ್ಟ ಆಗುತ್ತೆ. ಆರ್ಕೆಸ್ಟ್ರಕ್ಕಂತೂ ಸಖತ್ ಜನ ಬಂದಿದ್ರಪ್ಪ. ಅದರಲ್ಲೂ
ಈ ಥರ ದೇವರ ವೇಷ ಹಾಕ್ಕೊಂಡು ಸುಮಾರು ಡ್ಯಾನ್ಸ್ಗಳನ್ನು ಮಾಡಿದರು. ಅದರಲ್ಲೂ ಇವರು 80 kg ಭಾರನ ಹೊತ್ಕೊಂಡು ಈ ರೀತಿ ದೇವರ ಅವತಾರದಲ್ಲಿ ಎಲ್ಲರಿಗೂ ಒಂದು ಭಕ್ತಿಪೂರ್ವಕ ಭಾವನೆಯನ್ನು ಮೂಡಿಸಿದ್ರು. ಇವಾಗ ಕನ್ನಡದ ಹಾಡುಗಳು ಬಂತು. ಎಲ್ಲರಿಗೂ ನಮ್ಮ ಭಾಷೆ ಅಂದರೆ ಎಷ್ಟೊಂದು ಪ್ರೀತಿ ಇರುತ್ತಲ್ವಾ, ಕೇಳ್ಕೊಬರೋಣ ಬನ್ನಿ. ಈ ಪ್ರೋಗ್ರಾಮ್ಗೆ ಈ ಆರ್ಕೆಸ್ಟ್ರಾದಲ್ಲಿ ತೆಲುಗು ಡಿ ಪ್ರೋಗ್ರಾಮಲ್ಲಿ ವಿನ್ ಆಗಿರ್ತಕ್ಕಂಥ ಮಣಿಕಂಠ ಅವರು ಸಹ ಬಂದಿದ್ದರು. ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಅವ್ರಿಗೂ ಸಖತ್ತಾಗಿ ಫ್ಯಾನ್ಸ್ ಇದ್ದರು. ಅವರು ಸ್ವಲ್ಪ ಹೊತ್ತು ಎಲ್ಲರಿಗೂ ಮನೋರಂಜನೆಯನ್ನು ನೀಡಿದ್ರು. ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ರು. ಆರ್ಕೆಸ್ಟ್ರಾ ಮುಗಿಸ್ಕೊಂಡು ನಾವು ಮನೆ ಹತ್ರ ಬಂದ್ವಿ. ಇವಾಗ ಖರ್ಗೆ ಬರುತ್ತೆ ಈ ರೋಡಲ್ಲಿ. ನಮ್ಮ ಹರ್ಷಿತಾ ನೋಡಿ, ಅವಳಿಗೆ ಡ್ಯಾನ್ಸ್ ಅಂದರೆ ಇಷ್ಟ ಆಗುತ್ತಲ್ವ, ಅವ್ರ ಜೊತೆ ಹೋಗಿ ಡ್ಯಾನ್ಸ್ ಮಾಡೋ ಅಂದಿದ್ದಕ್ಕೆ ನಿದ್ದೆ ಬರ್ತಾಯಿದೆ. ನಿದ್ದೆ ಸಮಯ ಆಗ್ಬಿಟ್ಟಿತ್ತಲ್ಲ ಹುಡುಗರಿಗೆಲ್ಲ, ಅದರಿಂದ ಅವಳಿಗೆ ನಿದ್ದೆ ಬರ್ತಾಯಿದೆ. ಇವಾಗ ನಾನು ಹೋಗೋದಿಲ್ಲಮ್ಮ ಅಂತ ನಗಿತಾ ಇದ್ದಾಳೆ. ನಮ್ಮ ಲಿಖಿತಾಗೆ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಈ ಥರ ಏನಾದರೂ ಇದ್ದರೆ ನಿದ್ದೆನೇ ಬರೋದಿಲ್ಲ, ಆಟ ಆಡ್ತಾನೆ ಇರ್ತಾಳೆ. ನಾವು ಹಾಗೆ ನೋಡ್ತಾ ಇದ್ದರೆ ದೇವರ ಪಲ್ಲಕ್ಕಿಗಳು ಸಹ ಬಂತು. ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ಅಂತ ಹೇಳಬಹುದು. ಈ ರೀತಿ ಎಲ್ಲನೂ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಅಷ್ಟರೊಳಗಡೆ ಕರಗನೂ ಸಹ ಬಂತು. ಹಬ್ಬ ನೋಡೋಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಎಲ್ಲರೂ ಕಾಯ್ತಾ ಇರ್ತಾರೆ ಕರ್ಗ ಯಾವಾಗ ಬರುತ್ತೆ ಅಂತ. ಊರುಗಳಿಂದ ಎಲ್ಲ ಬಂದಿರ್ತಾರೆ. ಎಲ್ಲ ಒಂದು ಕಡೆ ಸ್ಟೇಜ್ ಹಾಕಿರ್ತಾರೆ, ಅಲ್ಲಿ ಎಲ್ಲ ಜನ ಸೇರಿರ್ತಾರೆ. ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕರ್ಗ ಕುಣಿಯುತ್ತೆ. ಎಲ್ಲರೂ ನೋಡ್ತಾರೆ, ಖುಷಿ ಪಡ್ತಾರೆ. ಊರಬ್ಬ ಅಂತ ತುಂಬ ಇಷ್ಟಪಟ್ಟು ಆ ಕರಗದಮ್ಮನ ಪೂಜೆ ಮಾಡ್ತಾರೆ. ಮನೆ ಹತ್ರ ಹೋಗ್ತಾರೆ. ಅಲ್ಲಿ ಅವರಿಗೆ ಆರತಿನ ಬೆಳಗ್ತಾರೆ, ಪೂಜೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಕರಗ ತುಂಬ ಚೆನ್ನಾಗಿದೆ. ನೀವು ಸಹ ಎಂಜಾಯ್ ಮಾಡಬಹುದು. ನಮ್ಮನೆ ಹತ್ರ ಬರೋಷ್ಟರೊಳಗಡೆ 1:30 ರಾತ್ರಿನೇ ಆಗಿತ್ತು. ನಾವು ಕಾಯ್ತಾ ಇದ್ವಿ ಯಾವಾಗ ಬರುತ್ತೆ ಅಂತ. ಸ್ವಲ್ಪ ಹೊತ್ತು ಇರೋದಿಲ್ಲ, ಬೇಗ ಹೋಗ್ತಾ ಇರ್ತಾರೆ. ಪೂಜೆ ಕೊಟ್ಟು ಅವ್ರಿಗೆ ಆರತಿನೆಲ್ಲ ಬೆಳಗಿ ಹಾಗೆ ನಮಸ್ಕಾರ ಮಾಡ್ಕೊತಾ ಇರ್ತಾರೆ ಭಕ್ತರೆಲ್ಲ. ದೇವರು ಮನೆ ಹತ್ರ ಬಂದು ಎಲ್ಲ ಊರೆಲ್ಲ ಸುತ್ತಬೇಕಲ್ವಾ, ಬೇಗ ಹೊರಡ್ತಾ ಇರ್ತಾರೆ. ಅವ್ರ ಹಿಂದೆ ಜನ ಸಹ ಓಡ್ತಾ ಇರ್ತಾರೆ. ನೋಡೋದೇ ಒಂದು ಖುಷಿ. ಎಷ್ಟೊಂದು ಭಕ್ತಿಪೂರ್ವಕವಾಗಿ ಇವರು ಶ್ರದ್ಧೆಯಿಂದ ಈ ಕರಗನ ಆಚರಣೆ ಮಾಡ್ತಾರೆ. ನಮ್ಮ ಮಂಜು ಹಾಗೆ ನಮ್ಮ ಮನೆಯವರು ಕರಗದ ಹಿಂದೆ ಓಡಿದ್ರು. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಆಡ್ತಾರೆ. ಅಲ್ಲಿ ನೋಡಿಕೊಂಡು ಅವ್ರು ಬರೋಷ್ಟರೊಳಗಡೆ 3:30ನೇ ಆಗಿತ್ತು. ಇದೆಲ್ಲ ಊರಲ್ಲೆಲ್ಲ ಮುಗಿಸ್ಕೊಂಡು ರಾತ್ರಿಗೆ ಅಗ್ನಿಗುಂಡಕ್ಕೆ ಇಳಿತಾರೆ ಮಾರನೇ ದಿನ. ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಕರ್ಗ ಹೊರ್ತಾರಲ್ವ, ಅವ್ರ ಮುಖದಲ್ಲಿ ಒಂದು ದೇವರ ಕಳೆ ಇತ್ತು ಅಂತ ಹೇಳ್ಬಹುದು. ಅವ್ರು ನೋಡಿಕೊಂಡು ಹಾಗೆ ಇರೋಣಪ್ಪ ಅನಿಸ್ತಾಯಿತ್ತು. ಅಷ್ಟೊಂದು ಚೆಂದ ಕಾಣ್ತಾಯಿದ್ರು. ದ್ರೌಪದಿ ಅಂತ ಕರೀತಾರೆ ಕರಗದಮ್ಮನ. ಆ ತಾಯಿ ಇವರಲ್ಲಿ ಎಷ್ಟು ಶಕ್ತಿನ ಕೊಟ್ಟಿರ್ತಾಳೆ ಇವ್ರಿಗೆ ಈ ರೀತಿ ಮಾಡೋದಕ್ಕೆ. ಇದೆಲ್ಲ ಮುಗಿಸ್ಕೊಂಡು ಊರೆಲ್ಲ ಸುತ್ತಕೊಂಡು ನಾಳೆ ಮಧ್ಯಾಹ್ನ ಸಾಯಂಕಾಲ ಆಗುತ್ತೆ ಅವರೆಲ್ಲ ಬರೋಷ್ಟರೊಳಗಡೆ. ಈ ಬಿಸಿಲಲ್ಲಂತೂ ಪಾಪ ಊರೆಲ್ಲ ಸುತ್ತಿ ಸಾಕಾಗಿರುತ್ತೆ. ಗುಂಡ ಪ್ರವೇಶ ಮಾಡಿ ಕರಗನ ಇಳಿಸ್ತಾರೆ. ರಾತ್ರಿಗೆ ಹಾಗೆ ನಾಳೆ ಒನಕೆ ಕರಗ ಬೇರೆ ಪ್ರೋಗ್ರಾಮ್ಗಳಿರುತ್ತೆ. ತುಂಬ ಚೆನ್ನಾಗಿತ್ತು. ಈ ಸತಿ ಕರಗ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟು ಜನ ಸೇರಿರ್ತಾರೆ ಗೊತ್ತಾ ಈ ಕರಗನ ನೋಡೋದಕ್ಕೆ. ನಾವು ಚಿಕ್ಕ ಹುಡುಗರಾಗ ನಮ್ಮ ತಾಯಿ ಮನೆ ಹತ್ರ ಸಹ ಕರಗ ನಡೀತಾ ಇತ್ತು. ನಾವು 1 ಕಿಲೋಮೀಟರ್ ಅಷ್ಟು ದೂರ ನಡ್ಕೊಂಡೋಗಿ ರಾತ್ರಿಯಲ್ಲಿ ದೇವ್ರಿಗೆ ದೀಪಗಳೆಲ್ಲ ಮಾಡಿ ಕರಗನೆಲ್ಲ ನೋಡಿಕೊಂಡು ಎಲ್ಲ ಬರ್ತಾಯಿದ್ವಿ. ಅದೆಲ್ಲ ನೆನಪಾಗ್ತಾಯಿತ್ತು ಈ ಕರಗನ ನೋಡ್ತಾಯಿದ್ರೆ. ದೇವರು ಅಗ್ನಿಗುಂಡ ಪ್ರವೇಶ ಮಾಡಿ ಕರಗನ ಇಳಿಸ್ತಾರೆ.
ತುಂಬ ಚೆನ್ನಾಗಿತ್ತು ಈ ಸತಿ ಮುಳ್ಬಾಗಿಲು ಕರ್ಗ ಅಂತೂ ಸಖತ್ ಇಷ್ಟ ಆಯಿತು. ಮಾರನೇ ದಿನ ಬೆಳಗ್ಗೆ ನಾವು ನಮ್ಮ ಚಿಕ್ಕಕ್ಕನ ಹಾಗೆ ನಮ್ಮ ಕಲ್ಯಾಣಿನ ನೋಡ್ಕೊಬರೋಣ ಅಂತ ಅವ್ರವ್ರಿಗೆ ಹೋಗ್ತಾಯಿದ್ವಿ. ಕರ್ಗ ದಿನ ಮಳೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆವತ್ತು ಮಳೆ ಇರಲಿಲ್ಲ, ಮಾರನೇ ದಿನ ಬೆಳಗ್ಗೆ ಮಳೆ ಬಂತು. ಕರ್ಗ ದಿನ ಮುಂಚಿನ ದಿನವೂ ಮಳೆ ಬಂದಿತ್ತು. ಇವಾಗಂತೂ ಮಳೆ ಬಂದಮೇಲೆ ವಾತಾವರಣ ತಂಪಾಯಿತು. ಮಕ್ಕಳು ಸಹ ಸಖತ್ ಎಂಜಾಯ್ ಮಾಡಿದ್ರು ಮಳೆಯಲ್ಲಿ. ಗಿಡ ಮರಗಳಿಗೆ ನಾವು ಎಷ್ಟೇ ನೀರು ಹಾಕಲಿ, ಮಳೆ ಬಂದರೆ ಅವನ್ನ ನೋಡೋದೇ ಒಂದು ಚೆಂದ. ಅಕ್ಕ ಅವ್ರ ಮನೆ ಹತ್ರ ಬೆಟ್ಟನೂ ಹತ್ರ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ ಅಂತೂ. ಮಳೆನೂ ಸ್ವಲ್ಪ ಜೋರಾಗಿ ಬಂತು ಅಂತ ಹೇಳಬಹುದು. ನಮ್ಮ ಹುಡುಗರಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು ಮಳೆಯಲ್ಲಿ. ಗಿಡ ಮರಗಳಂತೂ ತಂಪಾಯಿತು, ವಾತಾವರಣವೂ ತಂಪಾಯಿತು, ಬಿಸಿನೂ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಬಹುದು. ಕರಗದ ಜೊತೆ ಮಳೆ ಬಂದು ಮನಸ್ಸಿಗೂ ಸಹ ಸಖತ್ ಖುಷಿ ಆಯಿತು. ಎಷ್ಟು ಬಿಸಿ ಇತ್ತು ಗೊತ್ತಾ ವಾತಾವರಣ, ಮನೇಲಿ ಇರೋಕ್ಕಾಗ್ತಾ ಇರಲಿಲ್ಲ. ಮಳೆ ಬಂದಮೇಲೆ ಎಲ್ಲ ತಂಪಾಗತ್ತೆ. ಮಳೆ ದೇವರು ಇಲ್ಲ ಅಂದರೆ ನಮಗೆ ಈ ಬಿಸಿಗಂತೂ ತಡೆಯೋಕ್ಕಾಗೋದೇ ಇಲ್ಲ. ಈ ಸತಿ ಅಂತೂ ಸಖತ್ ಬಿಸಿಲಿದೆ. ಅದರಲ್ಲೂ ಕೋಲಾರ ಕಡೆ ಮುಳ್ಬಾಗಿಲು ಕಡೆ ಅಂತೂ ಸಖತ್ ಬಿಸಿಲಿದೆ. ಹೇಳೋಕ್ಕಾಗೋದಿಲ್ಲ, ಅಷ್ಟೊಂದು ಬಿಸಿ ಆಗುತ್ತೆ. ಮಳೆ ಬಂದಮೇಲೆ ಸ್ವಲ್ಪ ಕೂಲಾಗಿದೆ ಅಂತ ಹೇಳಬಹುದು. ಇವಾಗ ಸಮ್ಮರ್ ಅಲ್ವಾ, ನಾವು ನಮ್ಮ ಅಕ್ಕ ಮನೆಯಲ್ಲಿ ಸ್ವಲ್ಪ ದಿನ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ವಿಡಿಯೋಗಳೊಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.